ತ್ರಿವರ್ಣ ಸ್ಪೆಷಲ್ಗೆ ಸ್ವಾಗತ. ನಾನು BM ಹನೀಫ್. ಸ್ನೇಹಿತರೆ, ನಿತೀಶ್ ಕುಮಾರ್ ಎಂಬ ಬಿಹಾರದ ಮುಖ್ಯಮಂತ್ರಿ ಸಾರ್ವಜನಿಕ ವೇದಿಕೆ ಮೇಲೆ ನಡೆಸ್ತಾ ಇರುವಂತಹ ಹುಚ್ಚಾಟಗಳು ಅತಿ ಆಗ್ತಾ ಇದೆ. ಈ ಹುಚ್ಚಾಟಗಳು ಮುಖ್ಯಮಂತ್ರಿ ಹುದ್ದೆಯ ಘನತೆಯನ್ನು ತಗ್ಗಿಸ್ತಾ ಇದೆ. ಈ ಸಲ 10ನೇ ಬಾರಿಗೆ ನಿತೀಶ್ ಕುಮಾರ್ ಬಿಹಾರದ ಮುಖ್ಯಮಂತ್ರಿ ಆಗಿದ್ದಾರೆ. ವಯಸ್ಸು 76 ದಾಟಿದೆ. ದೈಹಿಕ ಆರೋಗ್ಯ ಪರವಾಗಿಲ್ಲ ಅಂತಾರೆ, ಆದರೆ ಮಾನಸಿಕ ಆರೋಗ್ಯದ ಬಗ್ಗೆ ಜನ ಹಗುರ ಮಾತುಗಳನ್ನು ಆಡ್ತಾ ಇದ್ದಾರೆ. ವಯಸ್ಸಾಗಿದೆ, ಅರುಳು ಮರುಳಾಗಿದ್ದಾರೆ ಅಂತ ನೀವೇನೋ ಹೇಳಬಹುದು, ಆದರೆ ವೇದಿಕೆಯ ಮೇಲೆ ಮಹಿಳೆಯರ ಜೊತೆಗೆ ಅವರ ನಡವಳಿಕೆ ವಿಪರೀತ ಅನ್ನಿಸ್ತಾ ಇದೆ. ಇದು ಒಂದೆರಡು ಸಲ ಅಲ್ಲ, ಹಲವು ಸಲ ರಿಪೀಟ್ ಆಗಿದೆ. ಹಾಗಾಗಿ ಅವರ ಮಾನಸಿಕ ಆರೋಗ್ಯದ ಬಗ್ಗೆ ಈಗ ಚರ್ಚೆ ನಡೀತಾ ಇರೋದು ಸರಿಯಾಗಿಯೇ ಇದೆ ಅನ್ಸುತ್ತೆ. ತೀರಾ ಇತ್ತೀಚಿನ ಘಟನೆಯನ್ನೇ ನೋಡಿ. ಮೊದಲು ನಿಮಗೆ ಆ ವಿಡಿಯೋ ತೋರಿಸ್ತೀನಿ, ಆಮೇಲೆ ಆ ಬಗ್ಗೆ ವಿವರ ಹೇಳ್ತೀನಿ. सौम्या कुमारी, माननीय मुख्यमंत्री जी अपने हाथों से नियुक्ति पत्र देके नीलम अभिरंजन. ಇದು ಡಿಸೆಂಬರ್ 15ನೇ ತಾರೀಕು ಪಾಟ್ನಾದಲ್ಲಿ ನಡೆದಂತಹ ಘಟನೆ. ಹೊಸತಾಗಿ ಸರ್ಕಾರಿ ನೌಕರಿಗೆ ನೇಮಕವಾದ ಆಯುಷ್ ವೈದ್ಯರಿಗೆ ಮುಖ್ಯಮಂತ್ರಿ ನಿತೀಶ್ ನೇಮಕಾತಿ ಪತ್ರ ನೀಡೋ ಸಮಾರಂಭ ಇದು. ಕೆಲವು ವೈದ್ಯರಿಗೆ ನೇಮಕಾತಿ ಪತ್ರ ಕೊಟ್ಟಾಗಿತ್ತು. ಸರದಿಯಲ್ಲಿ ನೇಮಕಾತಿ ಪತ್ರ ಪಡೆಯೋದಕ್ಕೆ ನುಸ್ರತ್ ಪರ್ವೀನ್ ಅನ್ನುವಂತಹ ವೈದ್ಯ ವೇದಿಕೆಗೆ ಬರ್ತಾರೆ. ಆಕೆ ಕಣ್ಣುಗಳನ್ನು ಹೊರತುಪಡಿಸಿ ಮುಖ ಮುಚ್ಚಿದಂತಹ ನಿಕಾಬ್ ಅನ್ನು ಧರಿಸಿರ್ತಾರೆ. ನೇಮಕಾತಿ ಪತ್ರ ಕೊಡೋ ಮುಂಚೆ ಸಿಎಂ ನಿತೀಶ್ ಕುಮಾರ್ ಹಠಾತ್ ಆಗಿ ಆಕೆಯ ಮುಖವಸ್ತ್ರವನ್ನ ಹಿಡಿದು ಎಳಿತಾರೆ. ಏ ಕ್ಯಾ ಹೇ ಅಂತ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾರೆ. ಸಡನ್ ಆಗಿ ಹೀಗೆ ಮುಖವಸ್ತ್ರವನ್ನ ಎಳೆದದ್ದರಿಂದ ಆ ಹೆಣ್ಣು ಮಗಳು ಆಘಾತಕ್ಕೆ ಒಳಗಾಗ್ತಾರೆ. ವೇದಿಕೆಯಲ್ಲಿದ್ದ ಉಪಮುಖ್ಯಮಂತ್ರಿ ಸಾಮ್ರಾಟ್ ಚೌಧರಿ ಸಿಎಂ ಅನ್ನ ತಡೆಯೋದಕ್ಕೆ ಸ್ವಲ್ಪ ಯತ್ನ ಮಾಡೋದು ಕಾಣಿಸ್ತದೆ. ತಕ್ಷಣ ಒಬ್ಬ ಅಧಿಕಾರಿ ಮುಂದಕ್ಕೆ ಬಂದು ಆ ಹೆಣ್ಮಗಳನ್ನ ಬದಿಗೆ ಕರೆದೊಯ್ತಾರೆ. ಈಗ ಈ ವಿಷಯ ಸಾರ್ವಜನಿಕ ಚರ್ಚೆಗೆ ಒಳಗಾಗಿದೆ. ಮುಖ್ಯಮಂತ್ರಿಯ ಈ ಕುರೂಪಿ ಕೃತ್ಯವನ್ನ ಹಲವು ಗಣ್ಯರು ಖಂಡಿಸಿದ್ದಾರೆ. ಹಿಂದಿ ಚಿತ್ರರಂಗದ ಹಿರಿಯ ಸಾಹಿತಿ ಜಾವೇದ್ ಅಖ್ತರ್ ನಿತೀಶ್ ಕುಮಾರ್ ಅವರು ಬೇಷರತ್ ಕ್ಷಮೆ ಕೇಳಬೇಕು ಅಂತ ಹೇಳಿಕೆ ನೀಡಿದ್ದಾರೆ. ಕೆಲವರು ನಿತೀಶ್ ಕುಮಾರ್ ಅವರನ್ನು ಸಮರ್ಥನೆ ಮಾಡ್ತಾ ಇದ್ದಾರೆ. ಅವರೇನೋ ಹಿರಿಯರು, ಮಗಳ ತರಹ ಆ ವೈದ್ಯನ್ನ ನೋಡಿದ್ದಾರೆ ಅಂತೆಲ್ಲ ಹೇಳ್ತಾ ಇದ್ದಾರೆ. ಇನ್ನು ಕೆಲವರು ಸಾರ್ವಜನಿಕ ಸಭೆ, ಅದು ಸರ್ಕಾರಿ ಕೆಲಸ ಸಿಕ್ಕಿದೆ, ಆ ಹೆಣ್ಮಗಳು ವೇದಿಕೆ ಮೇಲೆ ನಿಕಾಬ್ ಧರಿಸಿ ಬರಬಾರದಾಗಿತ್ತು ಅಂತ ವಾದ ಮಾಡ್ತಾ ಇದ್ದಾರೆ. ಸರಿ, ಆ ವಾದವನ್ನೇ ಒಪ್ಕೊಳ್ಳೋಣ. ಹಾಗಂತ ಮೊದಲೇ ಅಧಿಕಾರಿಗಳು ಸೂಚನೆ ಕೊಡಬೇಕಿತ್ತಲ್ವಾ ಆ ವೈದ್ಯಗೆ, ನೋಡಮ್ಮ ಈ ಸಮಾರಂಭ ಇದು ಸರ್ಕಾರಿ ಸಮಾರಂಭ, ಇಲ್ಲಿ ನಿಕಾಬ್ ಹಾಕೊಂಡು ಬರಬಾರದು ಅಂತ ಹೇಳಬೇಕಾಗಿತ್ತಲ್ವಾ. ವೇದಿಕೆಯಲ್ಲಿ ಹಠಾತ್ತನೆ ಮುಖ್ಯಮಂತ್ರಿ ಹೀಗೆ ಮುಖವಸ್ತ್ರಕ್ಕೆ ಕೈ ಹಾಕಿ ಎಳೆಯೋದು ಯಾವ ಸಂಸ್ಕೃತಿ? ಇದು ಒಂದು ಹೆಣ್ಣಿನ ಸಾರ್ವಜನಿಕ ಅಪಮಾನ ಅಂತ ಅನಿಸೋದಿಲ್ವಾ? ಆ ಹೆಣ್ಣು ಮಗಳಿಗೆ ಆದಂತಹ ಆಘಾತದ ಬಗ್ಗೆ, ಮಾನಸಿಕ ಆಘಾತದ ಬಗ್ಗೆ ನೀವು ಏನು ಹೇಳ್ತೀರಿ? ಇದು ಒಂದು ಬಿಡಿ ಘಟನೆ ಅಲ್ಲ. ಈ ಹಿಂದೆಯೂ ವೇದಿಕೆಯಲ್ಲಿ ಮಹಿಳೆಯರ ಜೊತೆಗೆ ನಿತೀಶ್ ಕುಮಾರ್ ಅಸಭ್ಯವಾಗಿ ವರ್ತಿಸಿರುವಂತಹ ಅನೇಕ ಘಟನೆಗಳು ನಡೆದಿದೆ. ಅವರು ಯಾವುದೇ ಘನತೆ ಇಲ್ಲದಂತೆ ವರ್ತನೆ ಮಾಡಿದ್ದಾರೆ. ಇನ್ನೊಂದು ವಿಡಿಯೋ ತೋರಿಸ್ತೀನಿ. ಇದು 2023ರ ಘಟನೆ. ಮಹಿಳಾ ಸಮಾವೇಶದ ವೇದಿಕೆ, ಅದರ ಮೇಲೆ ಮುಖ್ಯಮಂತ್ರಿಯ ವರ್ತನೆ ಹೇಗಿದೆ ನೋಡಿ. उत्पादक संगठन का गठन किया गया है. श्रीमती तेदर देवी डमी चेक ग्रहण कर रही है, हमारे मुख्य अतिथि महोदय प्रदान कर रही है. साथ ही साथ माननीय गृह एवं सहकारिता मंत्री आज कार्यक्रम में मुख्य अतिथि के द्वारा प्रमाण पत्र प्रदान किया जाएगा. श्री सतेंद्र कुमार अध्यक्ष. ಇಲ್ಲಿ ಮುಖ್ಯಮಂತ್ರಿಯ ನಡತೆಯನ್ನ ಏನಂತ ಹೇಳೋಣ? ಆ ಮಹಿಳೆ ಯಾವುದೋ ಯೋಜನೆಯ ಫಲಾನುಭವಿ, ಸರಿ, ಸರ್ಕಾರದವರು ಏನೋ ದುಡ್ಡು ಕೊಡ್ತಾರೆ. ಹಳ್ಳಿಗಾಡಿನ ಹೆಣ್ಮಗಳು ತಲೆ ಮೇಲೆ ಸೆರಗು ಹಾಕೊಂಡಿದ್ದಾರೆ, ಸಂಕೋಚದಿಂದ ವೇದಿಕೆ ಮೇಲೆ ಬಂದಿದ್ದಾರೆ. ಆಕೆ ಕೈ ಹಿಡಿದು ಬಲವಂತವಾಗಿ ಎಳೆಯೋದು, ಹೆಗಲಿಗೆ ಕೈ ಹಾಕಿ ಫೋಟೋಗೆ ಫೋಸ್ ಕೊಡೋದು, ಇದೆಲ್ಲ ಒಬ್ಬ ಸಿಎಂ ಹುದ್ದೆಗೆ ಘನತೆ ತರುವಂಥ ಕೆಲಸನ? ಸಿಎಂ ಅಂತ ಅಲ್ಲ, ಯಾರೇ ಪುರುಷರು ಈ ರೀತಿ ಅನ್ಯ ಮಹಿಳೆಯ ಜೊತೆಗೆ ವೇದಿಕೆ ಮೇಲೆ ವರ್ತಿಸಿದರೆ ಏನಂತ ಕರೀತಾರೆ? ನಿಮಗೆ ಇನ್ನೂ ಒಂದು ವಿಡಿಯೋ ತೋರಿಸ್ತೀನಿ ನೋಡಿ. हाथ कह रहे हो, ये गजब आदमी है भाई, हाथ काहे करते हैं तब तो सब. तो इसीलिए हम तो कहेंगे कि जिताइए, तो जिताइएगा ना. ಈ ಘಟನೆಯಲ್ಲಿ ಆ ಮಹಿಳೆಗೆ ಮಾಲೆ ಹಾಕೋದಕ್ಕೆ ಸಿಎಂ ಯತ್ನ ಮಾಡ್ತಾ ಇದ್ದಾರೆ. ಅಲ್ಲಿದ್ದ ಅಧಿಕಾರಿ ತಿಳಿ ಹೇಳ್ತಾರೆ, ಕೊರಳಿಗೆ ಹಾಕಬೇಡಿ, ಹೆಣ್ಮಗಳು ಕೈಯಲ್ಲಿ ಕೊಡಿ ಅಂತ. ಆದ್ರೆ ಮುಖ್ಯಮಂತ್ರಿಗೆ ಅದು ಅರ್ಥ ಆಗ್ಲಿಲ್ವಾ ಅಥವಾ ಕಿವಿ ಕೇಳಿಸ್ಲಿಲ್ವಾ? ಆ ಮಹಿಳೆಗೆ ಬಲವಂತವಾಗಿ ಹೂವಿನ ಮಾಲೆಯನ್ನು ಹಾಕ್ತಾರೆ. ಈ ಸಿಎಂಗೆ ತಲೆ ಸರಿ ಇಲ್ಲ ಅಂತ ಯಾರಾದ್ರೂ ಹೇಳಿದ್ರೆ ಅದು ತಪ್ಪು ಅಂತ ನಿಮ್ಗೆ ಅನ್ಸುತ್ತಾ? ಹೋಗ್ಲಿ, ಇದು ಮಹಿಳೆಯರ ಸಂಗತಿ ಅಂತ ಓಕೆ. ಅದು ಮಾತ್ರ ಅಲ್ಲ,
ಅಧಿಕಾರಿಗಳ ಜೊತೆಗೂ ಮುಖ್ಯಮಂತ್ರಿ ಮಿಸ್ಬಿಹೇವ್ ಮಾಡಿರುವಂತಹ ಘಟನೆಗಳು ನಡೆದಿವೆ. ಇಲ್ಲಿ ಇನ್ನೊಂದು ವಿಡಿಯೋ ಇದೆ ನೋಡಿ. ಮುಖ್ಯಮಂತ್ರಿಯನ್ನು ಸ್ವಾಗತಿಸೋದಕ್ಕೆ ಸಭೆಯಲ್ಲಿ ಹೂಕುಂಡ ಕೊಡ್ತಾರೆ. ಸಾಮಾನ್ಯವಾಗಿ ಈಗ ಪರಿಸರ ಪ್ರೇಮ ಅಂತ ಹೂಕುಂಡ ಕೊಡೋದು ಮಾಮೂಲಿಯಾಗಿದೆ. ಮುಖ್ಯಮಂತ್ರಿ ಅದನ್ನು ತಗೊಂಡು ವಾಪಸ್ ಅಧಿಕಾರಿಯ ತಲೆ ಮೇಲೆ ಇಟ್ಟು ವ್ಯಂಗ್ಯವಾಗಿ ನಗುತ್ತಾರೆ. ಇದನ್ನ ಐಲು ಪೈಲು ಅನ್ನೋದಾ ಅಥವಾ ಸಿಎಂ ಮಾನಸಿಕ ಸ್ಥಿತಿಗತಿ ಏನಾದರೂ ಸರಿ ಇಲ್ಲ ಅನ್ನೋದಾ? ನೀವೇ ಹೇಳಿ. ಇದಕ್ಕಿಂತ ಕೆಟ್ಟ ಘಟನೆ ಇದೇ ವರ್ಷದ ಮಾರ್ಚ್ 20ನೇ ತಾರೀಕು ನಡೀತದೆ. ಪಾಟ್ನಾದ ಪಾಟಲಿಪುತ್ರ ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ನಲ್ಲಿ ಅವತ್ತು ದೇಶ ವಿದೇಶಗಳ ಕ್ರೀಡಾಪಟುಗಳು ಬಂದಿರ್ತಾರೆ. ಸೆಪೆಕ್ ಟಾಕ್ರಾ ವರ್ಲ್ಡ್ ಕಪ್ ಸ್ಪರ್ಧೆಯ ಉದ್ಘಾಟನಾ ಸಮಾರಂಭ ಅದು. ಮುಖ್ಯಮಂತ್ರಿ ಸಹಿತ ಎಲ್ಲರೂ ವೇದಿಕೆಯ ಮೇಲೆ ಕೂತಿದ್ದಾರೆ. ನಿರೂಪಕರು ಹೇಳ್ತಾರೆ, ಈಗ ರಾಷ್ಟ್ರಗೀತೆ, ಎಲ್ಲರೂ ಎದ್ದು ನಿಂತ್ಕೊಳ್ಳಿ ಅಂತ. ಸಡನ್ ಆಗಿ ಸಿಎಂ ನಿತೀಶ್ ಕುಮಾರ್ ಎದ್ದು ಸೀದಾ ವೇದಿಕೆಯಿಂದ ಕೆಳಗಿಳಿದು ಬರಬರನೆ ನಡ್ಕೊಂಡು ಹೋಗ್ತಾರೆ. ಅಧಿಕಾರಿಯೊಬ್ಬರು ಅವರ ಹಿಂದೆಯೇ ಓಡಿ ಹೋಗಿ ವಿಷಯ ಹೇಳಿ ಅವರನ್ನು ವಾಪಸ್ ವೇದಿಕೆಗೆ ಕರೆತರ್ತಾರೆ. ಆ ಬಳಿಕ ವೇದಿಕೆಯಲ್ಲಿ ಏನಾಯ್ತು ನೋಡಿ. ರಾಷ್ಟ್ರಗೀತೆ ಶುರುವಾಗುತ್ತೆ. ಆಗ ನಿತೀಶ್ ಕುಮಾರ್ ಏನ್ ಮಾಡ್ತಾರೆ ಅನ್ನೋದನ್ನ ನೀವೇ ನೋಡಿ. ನೋಡಿದ್ರಲ್ವಾ, ರಾಷ್ಟ್ರಗೀತೆ ಹಾಡುವಾಗ ಸಿಎಂ ಏನೋ ತಮಾಷೆ ನಡೀತಾ ಇದೆ ಅನ್ನೋ ಹಾಗೆ ವರ್ತಿಸ್ತಾ ಇದ್ದಾರೆ. ಸಭೆಗೆ ಕೈ ಮುಗಿತಾರೆ, ಯಾರಿಗೋ ಕೈ ಎತ್ತಿ ಹಲೋ ಅಂತ ತೋರಿಸ್ತಾರೆ. ಪಕ್ಕದಲ್ಲಿದ್ದ ಹಿರಿಯ IAS ಅಧಿಕಾರಿಯ ಭುಜವನ್ನ ತಟ್ಟಿ ಅವ್ರ ಜೊತೆಗೆ ಏನೋ ಮಾತಾಡ್ತಾರೆ. ಈಗ ಹೇಳಿ, ನಿತೀಶ್ ಕುಮಾರ್ ಮಾನಸಿಕ ಆರೋಗ್ಯ ಸರಿ ಇದೆಯಾ? ಇಂತಹ ವ್ಯಕ್ತಿ ಸಿಎಂ ಕುರ್ಚಿನಲ್ಲಿ ಕೂತ್ರೆ ಆಡಳಿತ ಹೇಗೆ ನಡೀಬಹುದು? ಬಿಹಾರದಲ್ಲಿ ಬಹಳ ಮಂದಿ ಹೇಳ್ತಾರೆ, ಅವ್ರು ಹೇಳೋ ಪ್ರಕಾರ ಅಲ್ಲಿ ಆಡಳಿತ ಕೆಲವು IAS ಅಧಿಕಾರಿಗಳ ಕೈಯಲ್ಲಿದೆಯಂತೆ. ಅವರು ಹೇಳಿದಂತೆ ಸಿಎಂ ಸಹಿ ಹಾಕ್ತಾರಂತೆ. ಎಷ್ಟು ನಿಜವೋ ಗೊತ್ತಿಲ್ಲ. ಆದರೆ ಈಗ ನೀವು ನೋಡಿರೋ ವಿಡಿಯೋಗಳಂತೂ ಮುಖ್ಯಮಂತ್ರಿ ಹುದ್ದೆಯ ಘನತೆಯನ್ನು ತೀರಾ ಕೆಳಮಟ್ಟಕ್ಕೆ ತರುವಂತಿದೆ. ಮಾನಸಿಕ ಆರೋಗ್ಯದ ಬಗ್ಗೆ ಎದ್ದಿರುವಂತಹ ಪ್ರಶ್ನೆಗಳು ಕೂಡ ಯಾರಿಗಾದರೂ ನಿಜ ಅಂತ ಅನ್ನಿಸ್ತದೆ. ಸ್ನೇಹಿತರೆ, ಇದಾಗಿದೆ ಇವತ್ತಿನ ತ್ರಿವರ್ಣ ಸ್ಪೆಷಲ್. ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಎಂದಾದಲ್ಲಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ಸ್ಪೆಷಲ್ ಸ್ಟೋರಿ ಜೊತೆಗೆ ಮತ್ತೆ ಬರ್ತೇನೆ. ನಮಸ್ಕಾರ.